ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ, ಇವತ್ತೊಂದು ಹೊಸ ವಿಡಿಯೋನ ತಗೊಂಡು ಬಂದಿದ್ದೀನಿ. ಇದೇನೆಂದರೆ ಬ್ಯೂಟಿ ಟಿಪ್ಸ್ ಅಂತ. ನಾನು ಆಗಾಗ್ಗೆ ಬ್ಯೂಟಿ ಟಿಪ್ಸನ್ನು ತೋರಿಸ್ತಾ ಇರ್ತೀನಿ, ಮಧ್ಯ ಒಂದೊಂದು ಸಲ ತೋರಿಸ್ತಾ ಇರ್ತೀನಿ. ಇವತ್ತು ನಾನು ಒಂದು ಒಳ್ಳೆಯದಾದಂತಹ ಬ್ಯೂಟಿ ಟಿಪ್ಸನ್ನು ನಿಮಗೆ ತಗೊಂಡು ಬಂದಿದ್ದೀನಿ. ಅದೇನಾಗುತ್ತೆ ಅಂದರೆ, ಕೆಲವೊಂದು ಸಲ ಏಜ್ ಆಗ್ತಾ ಫೇಸಲ್ಲಿ ಏನಾಗುತ್ತೆ ಅಂದರೆ ಚರ್ಮ ಎಲ್ಲ ಸುಕ್ಕಾಗೋದು ಎಲ್ಲ ಆಗ್ತಾ ಇರುತ್ತೆ. ಅದು ಯಾವುದೂ ಆಗಬಾರ್ದು. ಮೊದಲಿನಿಂದನೂ ಕೂಡ ನಾವು ಚರ್ಮವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಫೇಸಲ್ಲಿ ಅನ್ನೋದಾದರೆ ಈ ಒಂದು ಬ್ಯೂಟಿ ಟಿಪ್ಸನ್ನು ನಾವು ಪಾಲಿಸಬೇಕು. ಇದನ್ನು ಫೇಸ್ಗೆ ಹಚ್ಕೊಳ್ಳೋದಷ್ಟೇ ಅಲ್ಲ, ಪ್ರತಿದಿನ ನಾವು ಇದನ್ನು ತಿಂತಾ ಬರಬೇಕು. ಇದನ್ನು ಹೊಟ್ಟೆಗೆ ತಗೋಬೇಕು. ಪ್ರತಿದಿನ ಇದನ್ನು ಸಪ್ಲಿಮೆಂಟನ್ನು ತಗೊಳ್ತಾ ಇರಬೇಕು. ಏನಿಲ್ಲ, ಫ್ರೂಟ್ ಅಷ್ಟೇ, ಬನಾನಾ, ಬಾಳೆಹಣ್ಣಿನ ಒಂದು ಫೇಸ್ ಪ್ಯಾಕು. ಇದರಲ್ಲಿ ಏನಾಗುತ್ತೆ ಅಂದರೆ ಬಹಳನೇ ಒಂದು ಗುಡ್ ಕ್ವಾಲಿಟೀಸ್ ಆದಂತಹ ನ್ಯೂಟ್ರಿಷನ್ಸ್ ಇರುತ್ತೆ ಅದರಲ್ಲೂ ಕೂಡ ನಾವು ಟೀಯನ್ನು ಮಾಡಿ ಕುಡಿಯಬಹುದು ಅಲ್ವಾ. ಅದು ಕೆಲವರಿಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಬಾಳೆಹಣ್ಣು ಸಿಪ್ಪೆ ಕೂಡ ಸ್ವಲ್ಪ ನೀರಿಟ್ಟು ಆ ಸಿಪ್ಪೆನ ಹಾಕಿ ಕುದಿಸಿ ಅದನ್ನು ಕುಡಿತಾರೆ. ಯಾಕಂದರೆ ಈ ಒಂದು ಬಾಳೆಹಣ್ಣು ಸಿಪ್ಪೆನಲ್ಲಿ ತುಂಬ ಪೋಷಕಾಂಶಗಳಿರುತ್ತೆ. ಪೊಟ್ಯಾಷಿಯಮ್ ಇರ್ಬೋದು, ಪ್ರತಿಯೊಂದು ವಿಟಮಿನ್ ಎ, ವಿಟಮಿನ್ ಸಿ, ಪ್ರತಿಯೊಂದು ಇದರಲ್ಲಿ ಇರೋದ್ರಿಂದ ಇದು ನಮ್ಮ ಫೇಸನ್ನು ಚೆನ್ನಾಗಿಡುತ್ತೆ. ಬರೀ ಫೇಸ್ಗೆ ಹಚ್ಕೊಳ್ಳೋದಷ್ಟೇ ಅಲ್ಲ, ನಾವು ಅದನ್ನು ಪ್ರತಿನಿತ್ಯ ತಿಂತಾ ಬರಬೇಕು. ಒಂದು 2 ಬಾಳೆಹಣ್ಣಾದರೂ ತಿನ್ನಬೇಕು ಪ್ರತಿದಿನ. ಆಗಲ್ಲ ಅಂದರೆ ಒಂದಾದರೂ ತಿನ್ನಬೇಕು. ಇದನ್ನು, ಈ ಬಾಳೆಹಣ್ಣನ್ನು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ನಾವು ನಿಜವಾಗ್ಲೂ ಕೂಡ ನಮ್ಮ ಮುಖ, ಫೇಸು ತುಂಬಾ ಚೆನ್ನಾಗಿರುತ್ತೆ. ಒಳಗಡೆಯಿಂದ ಸಪ್ಲಿಮೆಂಟ್ ಆಗಬೇಕು. ಒಳಗಡೆಗೆ ನಾವು ಔಷಧಿಯನ್ನು ಕೊಡಬೇಕು. ಬರೀ ಮೇಲೆ ನಾವು ಮಾಡ್ಕೊಳ್ತಾ ಹೋದರೆ ಏನಾಗುತ್ತೆ ಅಂದರೆ, ನಾವು ಈಗ ಫೇಸ್ ಪ್ಯಾಕನ್ನೆಲ್ಲ ಹಾಕ್ಕೊಳ್ತೀವಿ, ಅದು ಒಂದು ವಾರ ಇರ್ಬೋದು, ಹೊಟ್ಟೋಗ್ಬೋದು. ಆದರೆ ನೀವು ಹೊಟ್ಟೆಗೆ ಸೇವಿಸ್ತಾ ಬಂದರೆ ಅದು ಶಾಶ್ವತವಾಗಿ ನಮಗೆ ಸೌಂದರ್ಯವನ್ನು ಕೊಡುತ್ತೆ. ಬನ್ನಿ, ಯಾವ ರೀತಿ ಅದನ್ನು ನಾವು ಅದರ ಸಿಪ್ಪೆನ ಯಾವ ರೀತಿ ಮುಖಕ್ಕೆ ಫೇಸ್ ಪ್ಯಾಕನ್ನು ಹಾಕ್ಕೊಳ್ಬೋದು ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಒಂದು ಪಚ್ಚ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಈ ಒಂದು ಬಾಳೆಹಣ್ಣು ನಾವು ಸ್ವಲ್ಪ ಇದನ್ನು ಚೆನ್ನಾಗಿ ನಾನು ತೊಳೆದು ತೊಗೊಂಡು ಬಂದಿದ್ದೀನಿ. ನೋಡಿ, ನೀರಿದೆ ನೋಡಿ. ಸ್ವಲ್ಪ ಬಾಳೆಹಣ್ಣನ್ನು ಹಾಕ್ಕೊಳ್ತೀನಿ ನಾನು. ಇಷ್ಟು ಹಾಕೊಳ್ಳೋಣ, ಇದು ಹಾಗೆ ಇರಲಿ. ಇದನ್ನು ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನಾರ್ ಥರನೇ ಇದೆ, ತುಂಬಾ ಫೈಬರ್ ಇರುತ್ತೆ ಇದರಲ್ಲಿ. ಈಗ ನಾನು ಒಂದು ಮಿಕ್ಸಿ ಜಾರನ್ನು ತಗೊಳ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಈ ಬಾಳೆಹಣ್ಣು ಕೂಡ ಹೆಚ್ಚಿಟ್ಕೊಂಡಲ್ಲ, ಇವಾಗ ಅದನ್ನು ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ನೋಡಿ, ಸಿಪ್ಪೆ ಕೂಡ ಹಾಕ್ಕೊಳ್ತೀನಿ. ಇವಾಗ ನಾನು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತೀನಿ. ನೋಡಿ, ಜ್ಯೇಷ್ಠ ಮಧು ಇತ್ತು ಅಂದರೆ ಅದನ್ನು ಹಾಕ್ಕೊಳ್ಬೋದು. ಹನಿ ಹಾಕ್ಕೊಳ್ಳೋರಾದರೆ ಹನಿ ಹಾಕ್ಕೊಳ್ಬೋದು. ನಾನು ಹನಿ ಹಾಕಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹನಿಯನ್ನು ಯೂಸ್ ಮಾಡಲ್ಲ ನಾನು. ಅದಕ್ಕೆ ಏನು ಮಾಡ್ತೀನಿ ನೋಡಿ, ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತೀನಿ. ಒಂದಿಷ್ಟೇ ಆದರೆ ಸಾಕು. ಅದ್ರ ಜೊತೆಗೆ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ನೋಡಿ ಏನು ಹಾಕ್ಕೊಳ್ತೀನಿ, ಹಾಲು ತೆಗೆದಿಟ್ಕೊಂಡಿದ್ದೀನಿ ನೋಡಿ, ಹಾಲನ್ನು ಹಾಕೋಣ. ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳೋಣ. ಆಯಿತು. ಇವಾಗ ಇದನ್ನು ನಾನು ರುಬ್ಕೊಂಡು ತೊಗೊಂಬರ್ತೀನಿ.
ನಾನು ಮಿಕ್ಸಿ ಮಾಡ್ಕೊಂಡು ಬಂದೆ ಯಾವ ಥರ ಆಗಿದೆ ಅಂತ. ಕಲರ್ ನೋಡಿ ಯಾವ ಥರ ಆಗಿದೆ, ಕಲರ್ ನೋಡ್ತಾ ಇರಿ ನೋಡಿ. ಈಗ ನಾನು ಒಂದು ಚಿಕ್ಕದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ. ನಾನೆಲ್ಲ ಒಂದು ಚಿಕ್ಕದೊಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ಬಟ್ಟೆ ಒಳಗಡೆ ಸೋಸಿಬಿಟ್ಟು ರಸವನ್ನು ತಗೊಳ್ತಾರೆ. ಅದೆಲ್ಲ ಅಷ್ಟೊಂದೆಲ್ಲ ಏನು ಮಾಡೋದು ಬೇಕಿಲ್ಲ, ಹೀಗೆ ಹಚ್ಕೊಂಡ್ರಾಯ್ತು. ಇದನ್ನು ಒಂದು 10 ನಿಮಿಷ ಆದರೂ ಕೂಡ ಹಿಂಗೇ ಹೀಗೆ ಇಡೋಣ. ಫ್ರಿಡ್ಜಲ್ಲಿ ಕೂಡ ಇಡ್ಬೋದು ಒಂದು 10 ನಿಮಿಷ, ಇಲ್ಲ ಅಂತಂದರೆ ಹಾಗೆ ಇಡ್ಬೋದು. ಈಗ ಒಂದು 5 ನಿಮಿಷ ಹಾಗೆ ಇರಲಿ ಅದು. ನೋಡಿ ಯಾವ ಥರ ಕಲರ್ ಹೇಗೆ ಬಂದಿದೆ ಅಂತ ಹೇಳಿ. ಇದು ಯಾಕೆ ಈ ರೀತಿ ಕಲರ್ ಬಂದಿದೆ ಅಂತಂದರೆ ಇದರಲ್ಲಿ ಐರನ್ನು ತುಂಬ ಇದೆ. ಐರನ್ ಇರೋದ್ರಿಂದ ಈ ಕಲರು ಆಗಿದೆ. ಈಗ ಸೇಬಾಗಲಿ ಅಥವಾ ಆಲೂಗೆಡ್ಡೆ ಆಗಲಿ ಹೆಚ್ಚಿ ನಾವು ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಕಪ್ಪಾಗುತ್ತೆ. ಕಪ್ಪಾಗೋದು ಏನಕ್ಕೆ ಅಂದರೆ ಅದರಲ್ಲಿ ಐರನ್ ಇರೋದ್ರಿಂದನೇ ಕಪ್ಪಾಗೋದು. ಐರನ್ ಅಂಶ ಏನಾಗುತ್ತೆ ಅಂದರೆ ಹೊರ್ಗಡೆಯ ಗಾಳಿಗೆ ಸೇರಿ ಆ ಒಂದು ಪದಾರ್ಥ ಕಪ್ಪು ಬರುತ್ತೆ. ನೋಡಿ ಆ ಥರ ಕಪ್ಪು ಬಣ್ಣ ಬಂದಿರೋದು ಇದಕ್ಕೆ. ಇದನ್ನು ಬ್ರಷ್ ಇದ್ದರೆ ಬ್ರಷಲ್ಲೇ ನೀವು ಮುಖಕ್ಕೆ ಹಾಕ್ಕೋಬೋದು. ಬ್ರಷ್ ಇಲ್ಲ ಅಂತಂದರೆ ನನ್ನ ಹತ್ರ ಬ್ರಷ್ ಇಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ, ಈ ಒಂದು ಬೆರಳುಗಳ ಸಹಾಯದಿಂದನೇ ಹಾಕ್ಕೊಳ್ತೀನಿ. ನೋಡಿ ಬಾಳೆಹಣ್ಣು ಇನ್ನೂ ಸಿಪ್ಪೆ ಒಂದೊಂದೊಂದೊಂದು ಇದೆ, ಅದರಿಂದನೇ ಇದನ್ನು ಒಂದು ಬಟ್ಟೆನಲ್ಲಿ ಹಾಕ್ಬಿಟ್ಟು ಸೋಸ್ಕೊಂಡ್ಬಿಡ್ತಾರೆ. ಇದ್ರದ್ದು ರಸನೆಲ್ಲ ತಗೊಳ್ತಾರೆ, ತಗೊಂಡು ಹಾಕ್ಕೊಳ್ತಾರೆ. ಆದರೆ ಸೋಸೋದೇನು ಬೇಕಿಲ್ಲ, ನಾನು ಯಾವಾಗಲೂ ಸೋಸೋದಿಲ್ಲ. ಕೆಲವರು ಹೇಳ್ತಾರೆ ಸೋಸಬೇಕು ಅಂತ, ಬೇಡ ಹಾಗೆ ಹಾಕ್ಕೊಂಡ್ರೆ ಆಯಿತು. ಮಾತ್ರ ಕೂಲ್ ಆಗುತ್ತೆ, ಚರ್ಮಕ್ಕೆಲ್ಲ ತುಂಬಾ ಒಳ್ಳೆಯದಿದು. ಎಷ್ಟೇ ಏಜ್ ಆದರೂ ಕೂಡ ನಾವು ಚಿಕ್ಕವ್ರ ಥರ ಕಾಣಬೇಕಂದ್ರೆ ಈ ಒಂದು ಫೇಸ್ ಮಾಸ್ಕನ್ನು ಹಾಕ್ಕೋಬೇಕು. ಆದರೆ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ತಾಳ್ಮೆ ಕೂಡ ಬೇಕು. ತಾಳ್ಮೆ ಇಲ್ಲ ಅಂದರೆ ಏನೂ ಆಗಲ್ಲ. ನೀಟಾಗಿ ಹಚ್ಕೊಂಡು ಬರಬೇಕು. ಒಂದು ಬಾಳೆಹಣ್ಣು ಸಿಪ್ಪೆ ಒಬ್ಬರಿಗೆ ಸಾಕಾಗುತ್ತೆ. ಈಗ ಇದನ್ನು ನಾನು 1 ಅವರ್ ಬಿಡ್ತೀನಿ. 3/4 ಗಂಟೆ ಆದರೂ ಬಿಡಲೇಬೇಕು ಇದನ್ನು. ಆವಾಗ ಏನಾಗುತ್ತೆ, ಇದು ಇನ್ನೂ ಕಪ್ಪಾಗ್ತಾ ಇರುತ್ತೆ. ಇದು ಕೂಲ್ ಆಗ್ತಾ ಇದೆ ನೋಡಿ. ಮುಖದಲ್ಲಿರುವಂತಹ ಯಾವುದೇ ಒಂದು ಧೂಳು ಗೀಳು ಏನಿರುತ್ತೆ ಎಲ್ಲನೂ ತೆಗೆದಾಕ್ಬಿಡುತ್ತೆ ಇದು.
ನೋಡಿ ಎಷ್ಟೊಂದು ಬ್ಲಾಕ್ ಆಗಿದೆ ಅಂತ. ನೀವು ಫ್ರೀ ಇದ್ದಾಗ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇವಾಗ ಇದನ್ನು ನಾನು ಇನ್ನೂ ಬಿಡಲ್ಲ, ಈಗ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ಕ್ಲೀನಾಗಿ ತೊಳ್ಕೊಂಬರ್ತೀನಿ, ತಣ್ಣೀರಲ್ಲಿ ತೊಳ್ಕೊಳ್ಬೇಕು. ತೊಳ್ಕೊಂಡು ಬಂದು ನಿಮಗೆ ನನ್ನ ಫೇಸನ್ನು ತೋರಿಸ್ತೀನಿ. ನೋಡಿ, ನಾನು ಮುಖ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂತ ಅಂದರೆ ಅಷ್ಟು ಚೆನ್ನಾಗಿದೆ. ನಿಮಗೇ ಎಫೆಕ್ಟ್ ಗೊತ್ತಾಗ್ತಾ ಇರಬೇಕು, ಅಷ್ಟು ಚೆನ್ನಾಗಾಗುತ್ತೆ. ಇದನ್ನು ವಾರಕ್ಕೆ ನೀವು ಒಂದು ಸಲ ಮಾಡ್ಕೊಳ್ಳಿ ಸಾಕು, ಬೇಕಾದಷ್ಟು. ಪ್ರತಿ ವಾರಕ್ಕೆ 2 ಸಲ 3 ಸಲ ಎಲ್ಲ ಮಾಡೋಕ್ಕಾಗಲ್ಲ ಇದು. ಏನಕ್ಕೆ ಅಂದರೆ ತುಂಬ ಸಮಯ ಜಾಸ್ತಿ ಹಿಡಿಯುತ್ತೆ. ಇದರಿಂದ ಮಾಡ್ಕೊಳ್ಳೋದಕ್ಕೆ ಸಮಯ ಇತ್ತಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ವಾರಕ್ಕೆ 1 ಸಲ. ಹೇಗಿದ್ದರೂ ಬಾಳೆಹಣ್ಣು ಮನೆಗೆ ತರ್ತಾ ಇರ್ತೀರಲ್ವ, ವಾರಕ್ಕೆ 1 ಸಲ ಆದರೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ನನ್ನ ಫೇಸ್ ನಿಮಗೆ ಗೊತ್ತಾಗ್ತಾ ಇದೆ ಹೇಗಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಾಗುತ್ತೆ ಮುಖ. ಇದನ್ನು ಮಾತ್ರ ಬಿಡಬೇಡಿ, ಮಾಡ್ಕೊಳ್ಳಿ ಇದನ್ನು. ತುಂಬ ರಫ್ ಮಾಡಬಾರ್ದು, ಮುಖ ಒರೆಸ್ಕೋಬೇಕಾದ್ರೆ ಸುಮ್ಮನೆ ಹೀಗೆ ಮಾಡ್ಕೋಬೇಕಷ್ಟೆ. ಇವಾಗ ಏನು ಮಾಡಬೇಕಂತ ಅಂದರೆ, ಫೇಸೆಲ್ಲ ಚೆನ್ನಾಗಿ ಮುಖನೆಲ್ಲ ಒರೆಸ್ಕೊಂಡ್ಬಿಡಿ. ಒರೆಸ್ಕೊಂಡು ಸ್ವಲ್ಪ ಕ್ರೀಮನ್ನು ಹಾಕ್ಕೊಳ್ಳಿ. ನಾನಂತೂ ಹಾಕ್ಕೊಳ್ತೀನಿ ಕ್ರೀಮು, ನೀವು ಅಷ್ಟೇ ಕ್ರೀಮ್ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇವಾಗ ಎಲ್ಲಾದರೂ ಹೊರಗಡೆ ಹೋಗಬೇಕಂತ ಅಂದಾಗ ರಾತ್ರಿ ನೀವು ಮಾಡಿಕೊಂಡ್ರೂ ಆಯಿತು, ಬೆಳಗ್ಗೆ ಅಷ್ಟೊತ್ತಿಗೆ ಮುಖ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಫೇಸ್ಗೆಲ್ಲ ಹಾಕ್ಕೊಂಡು ಪ್ಯಾಕೆಲ್ಲ ಹಾಕ್ಕೊಂಡ್ಬಿಟ್ಟು ನೀವೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಏನಾಗುತ್ತೆ, ಅದು ಒಣಗಿರುತ್ತೆ. ನೋಡಿ, ನನ್ನ ಒಂದು ಸರಳವಾದಂತಹ ಮೇಕಪ್ ಕೂಡ ರೆಡಿ ಆಯಿತು. ಯಾವ ಥರ ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಅನಿಸ್ತದೆ, ಕೂಲ್ ಅನ್ನಿಸ್ತಾ ಇದೆ. ತಣ್ಣಗೆ ಅನಿಸ್ಬೇಕು ಮುಖ. ತಣ್ಣಗೆ ಅನಿಸಿದ್ರೆ ಯಾವುದೇ ಪಿಂಪಲ್ಸ್ ಕೂಡ ಬರೋದಿಲ್ಲ. ಇದರಿಂದ ಪೊಟ್ಯಾಶ್ ಇರೋದ್ರಿಂದ ಇದರಲ್ಲಿ ಪಿಂಪಲ್ಸ್ ಕೂಡ ಬರಲ್ಲ. ಇದನ್ನು ನೀವು ಟ್ರೈ ಮಾಡಿ. ಬಾಳೆಹಣ್ಣು ತಿನ್ನೋವಾಗೆಲ್ಲ ಬಾಳೆಹಣ್ಣು ಬೇಕಾದರೆ ಅದನ್ನು ಕೂಡ ಮೊಸರಲ್ಲಿ ಬಾಳೆಹಣ್ಣನ್ನು ಕಲಸಿ, ಅದು ಬೇಕಾದರೆ ತೋರಿಸ್ತೀನಿ, ಕಲಿಸ್ಬಿಟ್ಟು ಅದನ್ನು ಕೂಡ ಮುಖಕ್ಕೆ ಹಚ್ಕೊಳ್ಬೋದು. ತುಂಬಾ ಒಳ್ಳೆಯದು. ಬಾಳೆಹಣ್ಣು ಸಿಪ್ಪೆ ಇರಲಿ, ಬಾಳೆಹಣ್ಣಿರಲಿ, ಯಾವುದೇ ಆದರೂ ಅಷ್ಟೇ ಮುಖಕ್ಕೆ ತುಂಬಾ ಒಳ್ಳೆಯದು. ಬಾಳೆಹಣ್ಣು ತಿಂತಾಯಿದ್ರಂತೂ ಇನ್ನೂ ಒಳ್ಳೆಯದು. ನಾನು ತುಂಬಾ ಬಾಳೆಹಣ್ಣನ್ನು ತಗೊಳ್ತೀನಿ, ತುಂಬ ಇಷ್ಟ ನನಗೆ. ಅದನ್ನೇನು ಮಾಡ್ತೀನಿ ಅಂದರೆ ಹಾಲೊಳಗಡೆಗೆ ಹಾಕ್ಬಿಟ್ಟು, ಯಾಕಂದರೆ ಹಾಲೊಳಗಡೆಗೆ ಹಾಕಿದಾಗ ನ್ಯೂಟ್ರಿಷನ್ಸ್ ಎಲ್ಲ ಇನ್ನೂ ಜಾಸ್ತಿ ಆಗುತ್ತಂತೆ, ಪೋಷಕಾಂಶಗಳು. ಅದರಿಂದ ಏನು ಮಾಡ್ತೀನಿ, ಹಾಲೊಳಗಡೆಗೆ ಹಾಕಿ ಕೂಡ ತಗೊಳ್ತೀನಿ ನಾನು. ನೀವು ಕೂಡ ಅದೇ ರೀತಿ ಮಾಡಿ. ಈ ಒಂದು ಹಣ್ಣನ್ನು ಬಿಡಬೇಡಿ, ಇದನ್ನು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿನಿತ್ಯ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮುಖದಲ್ಲಿ ಯಾವುದೇ ಕಲೆಗಳು ಕೂಡ ಬರೋದಿಲ್ಲ. ಪೊಟ್ಯಾಶ್ ಇರೋದ್ರಿಂದ ಯಾವುದೇ ಗುಳ್ಳೆಗಳು ಕೂಡ ಬರೋದಿಲ್ಲ. ಪಿಂಪಲ್ಸಿಂದ ನಾವು ದೂರ ಇರಬೇಕಂದ್ರೆ ಇದನ್ನು ಮಾಡ್ಕೊಳ್ಳಿ, ಪಿಂಪಲ್ಸಿಂದ ನಾವು ದೂರ ಇರ್ಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಬ್ಯೂಟಿ ಟಿಪ್ಸು, ಇದೇ ಥರ ಬ್ಯೂಟಿ ಟಿಪ್ಸ್ಗಳನ್ನು ಭಾಳಷ್ಟು ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಕೂಡ ಧನ್ಯವಾದಗಳು. ಈ ವಿಡಿಯೋ ನೋಡೋದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ನಿಮಗೆ.